ಮಹಿಳಾ ಮೀಸಲು ಬಗ್ಗೆ ರಾಹುಲ್ ಗಾಂಧಿ ಸದನದಲ್ಲಿ ಚರ್ಚೆ ನಡೀತಾ ಇದೆ. ಮಹಿಳಾ ಮೀಸಲು ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇದು ಮಸೂದೆನೇ ಅಲ್ಲ ಇದು. ನೋಡಿ, ರಾಹುಲ್ ಗಾಂಧಿ ಅವರು ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ. ಭಾರತೀಯ ಜನತಾ ಪಕ್ಷ ಷಡ್ಯಂತ್ರ ಮಾಡಿ ಮಹಿಳಾ ಮೀಸಲಾತಿ ಹೆಸರಿನ ಮೇಲೆ ಇವತ್ತು ಇಡೀ ರಾಜ್ಯದ ದೇಶದ ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ ತರೋದಕ್ಕಿಂತಲೂ ಎಲ್ಲರ ಜೊತೆಲಿ ಚರ್ಚೆ ಮಾಡಬೇಕಾಗಿತ್ತು, ಎಲ್ಲರ ಜೊತೆಯಲ್ಲಿ ಅಭಿಪ್ರಾಯ ತೆಗೆದುಕೊಳ್ಬೇಕಾಗಿತ್ತು. ಅದೆಲ್ಲವನ್ನು ತೆಗೆದುಕೊಂಡು ಇವತ್ತು ಎಲ್ಲರ ಸಹಮತಿಯನ್ನು ತೆಗೆದುಕೊಂಡು ಅವರು ಜಾರಿ ಮಾಡ್ಬೋದಾಗಿತ್ತಲ್ಲ. ಏನಾಗಿದೆ ಅವರಿಗೆ? ಚುನಾವಣೆ ನಡೆಯೋ ಹೊತ್ತಿನಲ್ಲೇ ಮಾಡಬೇಕು ಅಂತಿದೆಯಾ? ಅರ್ಥ ಏನು? ಇವರಿಗೆ ಏನಾಗಿದೆ, ಇವ್ರ ಮನಸ್ಸಲ್ಲಿ ಇಲ್ಲ. ಮಹಿಳೆಯರ ಇವರು ಓಲೈಕೆನು ಅಂತಲ್ಲ, ಇವರು ಬೇಸಿಕಲಿ ನೈಜವಾಗಿ ನೋಡಬೇಕು ಅಂತ ಹೇಳಿದರೆ ಇವರೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳ ಪರ ಇದ್ದಂಥವ್ರು, ಇವರು ಬಂಡವಾಳಶಾಹಿಗಳ ಪರ ಇದ್ದಂಥವ್ರು. ಇವರಿಗೆ ಸಾಮಾಜಿಕ ನ್ಯಾಯದಲ್ಲಿ ಇವರಿಗೆ ವಿಶ್ವಾಸ ಇಲ್ಲ. ಮಹಿಳೆಯರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೆ ನ್ಯಾಯ ಸಿಗಬೇಕು ಅಂತ ಇವ್ರ ಮನಸ್ಸಲ್ಲಿ ಇಲ್ಲ. ಹೇಗಾದರೂ ಮಾಡಿ ತೋರಿಕೆಗೆ ತುಟಿಗೆ ತುಪ್ಪ ಹಚ್ಚುವಂಥ ರೀತಿಯಲ್ಲಿ, ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಆ ಮಸೂದೆಯನ್ನು ತಂದು ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನ ಭಾಳ ಅರ್ಥ ಮಾಡಿಕೊಂಡಿದ್ದಾರೆ. ಸತ್ಯ ಇದ್ದಿದ್ದು ಹೊರಗಡೆ ಬರೋದು.